ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ನವಿಲುಕೋಸಿನಲ್ಲಿ ಪರಾಟ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಕ್ಕಳು ಯಾರನ್ನ ನವಿಲುಕೋಸು ಅಥವಾ ತರಕಾರಿ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿ ಕೊಡ್ಬೋದು. ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ನಾವು ಯಾವ ತರಕಾರಿ ಸೇರಿಸಿದ್ದೀವಿ ಅನ್ನೋದು. ಒಂದು ಬಟ್ಲಿಗೆ ಸಣ್ಣಗೆ ತುರಿದಿರೋಂಥ ಗೆಡ್ಡೆಕೋಸು, ನಾನಿಲ್ಲಿ ಸಣ್ಣದನ್ನು ಒಂದು ತೊಗೊಂಡಿದ್ದೀನಿ. ಅದಕ್ಕೆ ಸಣ್ಣಗೆ ಹೆಚ್ಚಿರೋಂಥ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮಧ್ಯ ಸಿಗುತ್ತೆ ಅನ್ನೋದಾದರೆ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆನ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಖಾರ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನವಿಲುಕೋಸಲ್ಲಿ ಕೂಡ ನೀರಿನಂಶ ಜಾಸ್ತಿ ಇರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಒಂದು ನವಿಲುಕೋಸಿಗೆ ಒಂದು ದಪ್ಪ ಬಟ್ಲಾಗೋಷ್ಟು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಅದಿಲ್ಲಿ ನಾನು ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಫಸ್ಟು ನವಿಲುಕೋಸಲ್ಲಿರೋಂಥ ನೀರಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಆನಂತರ ಬೇಕು ಅನಿಸಿದ್ರೆ ಸ್ವಲ್ಪನೇ ನೀರು ಚಿಮ್ಕಿಸ್ಕೊಂಡು ಕಲಸಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡು ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸವರಿ ಒಂದು 10 ನಿಮಿಷ ನೆನೆಯೋದಕ್ಕಿಡಿ. ಹಾಗೆ ಕೂಡ ಮಾಡ್ಬೋದು, ಇದು ಸಾಫ್ಟಾಗೇ ಬರುತ್ತೆ, ಗಟ್ಟಿ ಏನಾಗೋದಿಲ್ಲ. ಬೇಕಾದರೆ ಒಂದು 10 ನಿಮಿಷ ನೆನೆಸಿ ಇಡ್ಬೋದು. ಈಗ ಅದನ್ನು ಚೆನ್ನಾಗಿ ಮತ್ತೊಂದು ಸತಿ ನಾದ್ಬಿಟ್ಟು ಉಂಡೆ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಹದ್ಕೊಂಡು ನಾರ್ಮಲ್ ಚಪಾತಿ ಹೇಗೆ ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸಿ ಗುಂಡಕ್ಕೆ ಕೂಡ ಲಟ್ಟಿಸಿ ಮಾಡ್ಬೋದು. ಅಥವಾ ನೀವು ಎಣ್ಣೆ ಹಾಕಿ ಮಡಚಿ ಒತ್ತುತ್ತೀವಿ ಅನ್ನೋದಾದರೆ ಆ ರೀತಿ ಕೂಡ ಮಾಡ್ಬೋದು. ಇಲ್ಲಿ ಹಾಗೆ ಗುಂಡಗೆ ಲಟ್ಟಿಸಿ ಸುಟ್ಕೋತಾ ಇದ್ದೀನಿ. ಈ ರೀತಿ ನಾರ್ಮಲ್ ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೋಬೋದು. ಈಗ ಲಟ್ಟಿಸಿದ್ದೆಲ್ಲ ಆದ ನಂತರ ನಾನಿಲ್ಲಿ ಒಂದು ಕಡೆ ಹೆಂಚನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೆ. ಲಟ್ಟಿಸಿರೋಂಥ ಚಪಾತಿ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡು ಎರಡೂ ಕಡೆ ಫಸ್ಟ್ ತಿರುವು ಹಾಕ್ಕೊಂಡು ಆನಂತರ ಎಣ್ಣೆ ಹಾಕಿ ಬೇಯಿಸಿದ್ರೆ ಅಥವಾ ತುಪ್ಪ ಕೂಡ ಹಾಕಿ ಸುಡ್ಬೋದು, ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಗಟ್ಟಿಯಾಗೋದಿಲ್ಲ, ಸಾಫ್ಟಾಗೇ ಇರುತ್ತೆ. ಉಪ್ಪಿನಕಾಯಿ ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಚಾನಲ್ನಲ್ಲಿ 3-4 ವೆರೈಟಿ ಚಟ್ನಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ನಮಸ್ಕಾರ.